ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಮಳೆ ಅಂತೂ ಬಂದ ಮೇಲೆ ಹೂ ಗಿಡಗಳಂತೂ ತುಂಬಾ ಚೆನ್ನಾಗಾಗ್ತಾ ಇದೆ. ಸಮ್ಮರಲ್ಲಂತೂ ಗಿಡಗಳನ್ನು ನೋಡೋಕೆ ಆಗಲ್ಲ, ಆ ಥರ ಆಗಿರುತ್ತೆ. ಬಿಸಿಲಿನ ಗಾವು ಅಥವಾ ಬಿಸಿಲಿನ ಪೆಟ್ಟಿಗೆ ಹಂಗಾಗಿರುತ್ತೆ. ಬಟ್ ಒಂದೆರಡು ಮಳೆ ಬಿದ್ದಿದ ತಕ್ಷಣನೇ ಎಲ್ಲ ಕಡೆನೂ ಹಸಿರು ಬೆಳಗ್ಗೆ ಅಂತೂ ಬಂದು ನೋಡೋಕ್ಕೇನೆ ಒಂಥರ ಖುಷಿ ಗಿಡಗಳನ್ನು. ಅಂತಂದರೆ ಒಂಥರ ಒಣಗೋದಂಗಿರುತ್ತೆ, ಅದೇನೋ ಚೆನ್ನಾಗಿ ಅನಿಸಲ್ಲ. ವಾಹ್ ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿರಿ. ಏನಿದು ಟರ್ಟಲ್ ವೈನ್. ಯಾವತ್ತೂ ಅಷ್ಟೇ ಈ ಥರ ಪಿಟೂನಿ ಅಲ್ಲ, ಅಂದರೆ ಡೈರೆಕ್ಟ್ ಪೂರ್ವ ದಿಕ್ಕಿನ ಸನ್ಲೈಟ್ ಬರುತ್ತಲ್ವ, ಬೆಳಗಿನ ಬಿಸಿಲು ಅದು ಸಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ಯಾವುದೇ ಹ್ಯಾಂಗಿಂಗ್ ಆಗಿರಲಿ ನೋಡಿ, ಇದೆಲ್ಲ ಕಡೆ ತಿರ್ಕೊಂಡು ಹೋಗಿದೆ ನೋಡಿ. ಎಸ್ ಫ್ರೆಂಡ್ಸ್, ಇವರು ಹೋದರೆ ಚೆನ್ನಾಗಿ ಗೊಬ್ಬರ ಅದು ಇದೆಲ್ಲ ಹಾಕ್ತಾರೆ ನೋಡಿ. ಇದೊಂದು ಏನಿದು ಯೂರಿಯಾ NPK ಇದು ಹಾಕ್ತಾರೆ. ಬಟ್ ನಾನು ಅಷ್ಟೊಂದೆಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಇರೋಲ್ಲ, ಬೆಳಗ್ಗೆ ನನಗೆ ಟೈಮ್ ಆಗೋಲ್ಲ ಅಷ್ಟೇ. ಸ್ಪ್ರೇ ಎಲ್ಲ ಹೊಡಿಯೋಕ್ಕಾಗಲ್ಲ ಪಾಪನೆಲ್ಲ ಇಟ್ಕೊಂಡು, ಹಾಗಾಗಿ ನಾನು ಮಾಡಲ್ಲ. ಅವ್ರು ಸುಮ್ಮನೆ ಅವಳು ನೋಡಿ ಪಾಪ, ನಾನು ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ ಒಣಗಾಕೋಕ್ಕಿಂತ ಅವಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಹಾಕಿದ್ದೀವಿ. ಅದು ಬಟ್ಟೆ ಒಣಗಾಕೋದ್ರಲ್ಲಿ ಮತ್ತೆ ತಿರ್ಗಾ ತೊಳೆಯೋ ಥರ ಮಾಡಿರ್ತಾಳೆ ಒಂದೊಂದು ಸರಿ. ಬಿಕಾಸ್ ಕೆಳಗಡೆ ಬಿದ್ದರೆ ಇಲ್ಲಿ ನೋಡಿ ಧೂಳು ಎಷ್ಟೊಂದು ಇದೆಯಲ್ವಾ, ಚೆನ್ನಾಗಿ ಧೂಳು ಹಿಡಿಯುತ್ತೆ. ಫಸ್ಟು ಇಲ್ಲಿ ಅವಳು ಫುಲ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ್ದು ನಾನು ಹಾಕಬೇಕು ಆ ಥರ. ಇಲ್ಲಂತಂದ್ರೆ ಅವಳಿಗೆ ಸಮಾಧಾನ ಇಲ್ಲ, ಆಳೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಪಿಂಕ್ ಪ್ಯಾಂಟು, ಅವಳ ಫೇವ್ರೆಟ್ ಪ್ಯಾಂಟ್ ಫ್ರೆಂಡ್ಸ್ ನೋಡಿ. ಪಿಂಕ್ ಪ್ಯಾಂಟ್, ಇದ್ರ ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ. ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಮೇಲ್ಗಡೆ ನೋಡಿ, ಇದು ಒಂದು ಪಿಟೂನಿಯಾ ಸೀಡ್ಸಿಂದ ಆಗಿರೋದು ಗಿಡ. ಇದೂ ಅಷ್ಟೇ, ಬಟ್ ಇದು ಕಲರ್ ಇದೆ ಅಲ್ವಾ. ಯಾವುದು ಮಗಳೇ ನೋಡಿ, ಆಲ್ಬೇಡ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಇವಾಗ ಸಿಕ್ಕಾಬಟ್ಟೆ ಹೂ ಬರ್ತಾಯಿದೆ ಇದರಲ್ಲಿ. ಇದೇ ಇದ್ದಂಗಿದ್ದಾರೆ, ಚೆಂದ ಇರ್ತಿರ್ತಾಳೆ. ಅಪ್ಪ ಗಾಳಿ ಮಳೆಗೆಲ್ಲ ಹಂಗೆ ಆಗ್ಬಿಟ್ಟಿದ್ಯಂತೆ ನೋಡಿ. ಬಟ್ ಇದ್ರ ಕಲರ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೀಡ್ಸ್ ಅಂತ ಸಿಕ್ಕಿದಿಲ್ಲಯಾ? ಓ ಕೆಳಗಡೆಯಿಂದ ನೋಡಬೇಕಾದ್ರೆ ಈ ಹೂವು ಇದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಂಥದ್ದು ಎಂತ ಇದು? ಅಮ್ಮರ್ಸಕ್ಕೆ ಇನ್ನೂ ಆತಲ್ಲ, ಜಾಗ ಮುಗಿದತ್ತಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನಿ ಪ್ಲ್ಯಾಂಟ್ ಫ್ರೇಮ್ ಈ ಥರ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಬಟ್ ಇಲ್ಲೆಲ್ಲ ಹೆಂಗೆ ಹತ್ಕೊಳ್ಳುತ್ತೋ ಗೊತ್ತಿಲ್ಲ, ನೋಡಬೇಕು. ಫುಲ್ ಈ ಥರ ಕಾಣಿಸ್ತೈತೆ. ಈ ಕಡೆ ಒಂದು ಸ್ವಲ್ಪ ಶೇಪ್ ಹೋಗಿದೆ. ಆ್ಯಂಡ್ ಹ್ಯಾಂಗಿಂಗ್ ಪಾಟಲ್ಲಿ ಗಿಡಗಳು ಚೆನ್ನಾಗಿ ಬರಬೇಕಂದ್ರೆ ಈ ಥರ ಸ್ಪ್ರೇ ಎಲ್ಲ ಮಾಡಬೇಕು ಫ್ರೆಂಡ್ಸ್. ಏನಿದು ಸ್ಪ್ರೇ? 19 ಆಲ್ ಅಂತೆ. ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟು ಡೀಟೇಲ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಅವರೇ ಮಾಡ್ತಾರಲ್ಲ. ಎನ್ನ ಬಾಯಿಗೆಲ್ಲ ಹೊತ್ತದು ಸ್ಪ್ರೇ. ಸೊ ಈ ಥರ ಎಲ್ಲ ಸ್ಪ್ರೇ ಮಾಡುವಾಗ ಮಕ್ಕಳನ್ನೆಲ್ಲ ಹತ್ರ ಹಿಡ್ಕೋಬೇಡಿ, ಕೆಮಿಕಲ್ ಅಲ್ವಾ, ಅದಕ್ಕೋಸ್ಕರ. ಚೆನ್ನಾಗಿ ಬಂದಿದೆ ಇವಾಗ. ಆ್ಯಂಡ್ ನಾವು ಮುನ್ನಾರಿಂದ ಬರ್ತಾ ಒಂದು ಕ್ರೀಪರ್ ತೊಗೊಂಡು ಬಂದಿದ್ವಲ್ವ, ಅದು ನೋಡಿ ಒಂದು ಆ ಕಡೆ ಇದೆ, ಒಂದು ಈ ಕಡೆ ಇದ್ರ ಹೆಸರು ಬಂದು ಕ್ಯಾಟ್ಸ್ ಕ್ಲಾ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹಾಗಾಗಿ 2 ಗಿಡ ತೊಗೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ಹೋಗ್ತಾ ಇರೋದು ಇದೆಯಲ್ವಾ, ಅದು ಬಂದು ಗೋಲ್ಡನ್ ಕ್ಯಾಸ್ಕೇಡ್ ಅಂತ. ಫ್ರೆಂಡ್ಸ್, ಹಾಗೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ವೈಟ್ ಕಲರ್ ಪೆಟೋನಿಯಾ ಹಾಕಿರೋದು, ಅದಂತೂ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಏನು ಅಂತಂದರೆ ಇದು ಒಂದು ಸ್ವಲ್ಪ ದಿನದಲ್ಲೇ ಗಿಡ ಸತ್ತೋಗ್ಬಿಡತ್ತೆ, ಅಂದರೆ ಇದ್ರದ್ದು ಆಯಿತು ಟೈಮ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅಷ್ಟೇ ಹೂವು ಒಂದು ಸರಿ ಆಗಿಬಿಟ್ಟು ಆಮೇಲೆ ಕಡಿಮೆ ಆದಂಗೆ ಅನ್ನಿಸ್ಬಿಡ್ತು. ಆಮೇಲೆ ನೋಡಿದ್ರೆ ಇವಾಗ ಮಳೆ ಎಲ್ಲ ಬಂದು ಸ್ವಲ್ಪ ವೆದರ್ ಕೂಡ ಕೂಲ್ ಆದ ನಂತರ ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಮತ್ತೆ ತಿರ್ಗಾ ತುಂಬ ಚೆನ್ನಾಗಿ ಹೂವು ಆಗ್ತಾ ಇದೆ ಆಯಿತಾ. ನನಗಂತೂ ಇದು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದ್ರ ಸೀಡ್ಸ್ ಕಲೆಕ್ಟ್ ಮಾಡೋದೇ ಒಂದು ಸ್ವಲ್ಪ ದೊಡ್ಡ ಕೆಲಸ. ಎಸ್ಪೆಷಲಿ ಏನು ಅಂತಂದರೆ ಇದಕ್ಕೆ ಸ್ಪ್ರೇ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇವಾಗ. ಹಸ್ಬೆಂಡ್ ಅಂತೂ ರೆಗ್ಯುಲರಾಗಿ ಅದಕ್ಕೆ ಬೇಕಾಗಿರೋಂಥ ಗೊಬ್ಬರಗಳದ್ದೆಲ್ಲ ಸ್ಪ್ರೇ ಕೊಡೋಕ್ಕೆ ಶುರು ಮಾಡಿದರೆ ಅದರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನಂತೂ ಮುಂಚೆ ಅಷ್ಟೊಂದೆಲ್ಲ ಏನು ಸ್ಪ್ರೇ ಮಾಡ್ತಾಯಿಲ್ಲ, ಜಸ್ಟ್ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಇದ್ದೆ ಫರ್ಟಿಲೈಸರು. ಬಟ್ ಹ್ಯಾಂಗಿಂಗ್ ಪಾಟ್ಸಲ್ಲಿ ನೀವು ಸ್ಪ್ರೇ ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಆಯಿತಾ, ಅದಂತೂ ಸತ್ಯ. ಬಿಕಾಸ್ ನಾವೇ ನೋಡಿದ್ವೆಲ್ಲ, ಹಾಗೆ ಗೊತ್ತಾಯಿತು ನಮಗೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮುಂಚೆ ಕೂಡ ಅವ್ರು ಸ್ಪ್ರೇ ಎಲ್ಲ ಕೊಡ್ತಾಯಿದ್ರು ಗಿಡಗಳಿಗೆ, ಅವಾಗ ಇನ್ನೂ ಜಾಸ್ತಿ ಚೆನ್ನಾಗಿ ಬರ್ತಾಯಿತ್ತು ಇದೇ ಥರನೇ.
ಬಟ್ ನಾನು ಆ ಥರ ಎಲ್ಲ ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಿಕಾಸ್ ಒಂದೊಂದು ಸರಿ ನನ್ನ ಜೊತೆಗೇ ಪಾಪು ಕೂಡ ಬರೋಳು. ಹಾಗಾಗಿ ನಾನು ಅದು ಎಲ್ಲ ಸುಮ್ಮನೆ ಬೇಡ, ಅವಳು ನನ್ನ ಜೊತೆಗೇ ಇರ್ತಾಳಲ್ವ, ಕೆಮಿಕಲ್ಸ್ ಎಲ್ಲ ಆಮೇಲೆ ಮೂಗು ಹೊಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರಲಿಲ್ಲ ಆ ವಿಷಯಕ್ಕಂತೂ. ಇವಾಗ ಅವರೇ ನಾನು ಸರಿಗೆ ಇಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಸ್ಪ್ರೇ ಎಲ್ಲ ಮಾಡಿಕೊಡ್ತಾರೆ ವೀಕ್ಲಿ ಒನ್ಸ್ ಎಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಗಿಡಗಳು ಬರ್ತಾಯಿದೆ. ನನಗಂತೂ ಅದು ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಯಿತು. ಇದರಲ್ಲಿ ಏನಂದರೆ ಬೀಜಗಳನ್ನು ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ. ಯಾಕೆ ಅಂತಂದರೆ ಬೀಜಗಳು ಅಷ್ಟೊಂದು ಇರಲ್ಲ, ಎಲ್ಲ ಹೂವಲ್ಲೂ ಕೂಡ ಬಂದಿರಲ್ಲ, ಒಂದೊಂದರಲ್ಲಿ ಇರುತ್ತೆ. ಇವಾಗ ನನಗೆ ಆಲ್ರೆಡಿ ಈ ಗಿಡದಲ್ಲಿ ಒಂದು 3 ಸಿಕ್ಕಿದೆ. ಇವತ್ತು ಸೇರಿಸಿದ್ರೆ 3 ಅದರಲ್ಲೇ ಒಂದಿಷ್ಟು ಬೀಜಗಳಿದೆ. ಇದನ್ನು ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಚಿಕ್ಕದಾಗಿದೆ ಅಲ್ವಾ. ಇದನ್ನು ಬೆಳೆಸಿ ಗಿಡ ಮಾಡಿ ದೊಡ್ಡದು ಮಾಡೋ ಅಷ್ಟರಲ್ಲೇ ಒಂದು ದೊಡ್ಡ ಸಾಹಸ ಥರ ಅನಿಸ್ಬಿಡುತ್ತೆ. ಬಿಕಾಸ್ ಅಷ್ಟು ಮೇಂಟೈನ್ ಮಾಡಬೇಕು ಈ ಸ್ಪಿಟೋನಿಯಾ ಪ್ಲ್ಯಾಂಟ್ಸನ್ನು. ಸೊ ಅದು ಒಂದು ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಪಿಂಕ್ ವೈಟ್ ಆ ಥರ ಕಾಂಬಿನೇಷನ್ ಮಾಡಿ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಬೇಕು, ಈ ಬೀಜಗಳನ್ನೆಲ್ಲ ಹಾಕಿ ಹಿಂಗೆ ಬರುತ್ತೆ ಗಿಡ ನೋಡಿಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಪ್ಡೇಟ್ಸ್ ಥರದ್ದು ಕೂಡ ಕೊಡ್ತಾ ಇರ್ತೀನಿ ನಾನು. ಹೋಗ್ತೀನಿ, ಅಪ್ಪ ಮಗಳಿಬ್ಬರು ಹೋಗಿದ್ದಾರೆ ಆವಾಗಲೇ. ಸುಣ್ಣ ಹಾಕೋಕ್ಕಿದೆ. ಸೊ ಅದನ್ನು ಕುದಿಯೋದು ನೋಡೋಕ್ಕೆ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ಅಲ್ಲಿ ಹೋಗಿದ್ದಾಳೆ. ಇದನ್ನು ಹಾಕಿಬಿಟ್ಟು ಹೋಗ್ತೀನಿ ನಾನು. ಇಲ್ಲ ಅಂತಂದರೆ ಅವಳು ಬಿಡಲ್ಲ, ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅವಳ ಕೈಲಿ ಕೊಟ್ಟರೆ ಅಷ್ಟೇ. ಮತ್ತು ಜೋರಾಗಿ ಉಸಿರಾಡಿದ್ರೇ ಆರೋಗ್ಬಿಡುತ್ತೆ, ಆ ಥರ ಇದೆ ಇದು. ಹಾಗಾಗಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಬಟ್ಟೆ ಒಣಗಾಕೋ ಕೆಲಸ ಒಂದು ಬಾಕಿ ಇತ್ತಲ್ವ, ಸೊ ಅದನ್ನು ಬೇಗ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಬೇಕು. ಬೇರೆ ಕೆಲಸಗಳೆಲ್ಲ ಇದೆ. ಸೊ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಫ್ರೆಂಡ್ಸ್, ಆವಾಗಲೇ ಮತ್ತು ಬೆಳಗ್ಗೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಸ್ನಾನ ಎಲ್ಲ ಆಯಿತು. ಸೊ ಪಾಪು ಆಟ ಆಡ್ತಾ ಇದ್ದಾಳೆ. ಹಾಗೆ ಇಲ್ಲೊಂದು ರೌಂಡ್ ಹೋಗೋಣ ಅಂತ ಬಂದೆ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿಲ್ಲ ಅಂತ ನೆನಪಾಯಿತು. ಇವಾಗ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಮತ್ತೆ ಬನ್ನಿ, ನಾನಿವಾಗ ಸುಮ್ಮನೆ ನೆರಳಿದೆಯಲ್ವ ಅಂಗಳದಲ್ಲಿ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಜಸ್ಟ್ ಏನೇನು ಗಿಡಗಳೆಲ್ಲ ಹಿಂಗಾಗಿದೆ. ನಾನು ಅಮ್ಮ ಮನೆಗೆ ಹೋಗಿ ಬಂದ ನಂತರ ಯಾವ ರೀತಿ ಕಂಡೀಷನಲ್ಲಿದೆ ಅಂತ ಸುಮ್ಮನೆ ನೋಡ್ಕೊಂಡಿರೋಣ ಅಂತ ಬಂದಿದ್ದು. ಅಂದರೆ ತುಂಬ ಹೂಯಿತ್ತು ನಾನು ಹೋಗ್ಬೇಕಾದ್ರೆ ಅರಳಿಕೊಂಡು. ಸೊ ಅದನ್ನೆಲ್ಲ ಟ್ರಿಮ್ ಮಾಡಬೇಕು. ಇವಾಗ ಸ್ವಲ್ಪ ಟೈಮ್ ಇದೆ, ಇವಾಗ ಟ್ರಿಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸೊ ಇದರಲ್ಲೆಲ್ಲ ತುಂಬ ಹೂಯಿತ್ತು, ಇದೆಲ್ಲ ಟ್ರಿಮ್ ಮಾಡಿದೆ. ಇವಾಗ ಇನ್ನು ತಿರ್ಗಾ ಇಲ್ಲಿ ಮೊಗ್ಗು ಬರ್ತಾಯಿದೆ ನೋಡಿ, ಕಾಣಿಸ್ತಿದೆಯಾ? ಸೊ ಇದರದ್ದೆಲ್ಲ ಗಿಡಗಳನ್ನು ಮಾಡಿ ಇಟ್ಕೋಬೇಕು. ಇನ್ನೊಂದೆರಡು ಕಟ್ ಮಾಡಿ ಸಂಜೆ ಹೊತ್ತಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿನ ಟೈಮ್ ಇಲ್ಲ, ಟ್ರಿಮ್ ಮಾಡಿದಾಗ ಅಷ್ಟೇ ಟೈಮ್ ಆಗೋಯಿತು. ಈಗ ಇದೊಂದು ಹೊಸ ಥರದ್ದು ಗುಲಾಬಿ ಹೂವು, ಇದು ಬೇರೆ ಥರ ಇದೆ ನೋಡಿ. ಇದು ಎಸ್ಲು ಸ್ವಲ್ಪ ಈ ಥರ ಶ್ರಿಂಕಾಗಿ ಇರುತ್ತೆ. ಹಾಗೆ ಇಲ್ಲಂತೂ ಈ ಗಿಡ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ಬರ್ತಾಯಿದೆ, ಫುಲ್ಲು ಬೊಂಬಲಾಗಿ ಬಂದಿದೆ ನೋಡಿ. ನೋಡಿ ಹಾಗೆ ಮೇಲ್ಗಡೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ಬೆಳಗ್ಗೆ, ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇವಾಗ ಸದ್ಯಕ್ಕೆ ಈ ಥರ ಇದೆ. ಸಿಕ್ಕಾಪಟ್ಟೆ ಸೊಳ್ಳೆಗಳು, ಇವಾಗಂತೂ ಸೊಳ್ಳೆಗಳು ಕಾಟ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಥರ ಆಗಿದೆ. ಏನೇ ಒಂದು ಗಾರ್ಡನ್ಗೆ ಬಂದ್ರೂ, ತೋಟಕ್ಕೆ ಹೋದ್ರೂ, ಎಲ್ಲೋದ್ರೂ ಸೊಳ್ಳೆಗಳು. ಮನೆ ಒಳಗಡೆ ಕೂತ್ಕೊಂಡಿದ್ರೆ ಬಚಾವಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬರುತ್ತೆ. ನೀವೇನೇ ಪಿಟೋ ಕ್ರೀಮ್ ಎಲ್ಲ ಏನು ಹಾಕ್ಕೊಂಡ್ರು ಬರುತ್ತೆ. ಅಷ್ಟೊಂದು ಸೊಳ್ಳೆಗಳಿದೆ. ಇನ್ನು ಸರಿಯಾಗಿ ಮಳೆ ಶುರು ಆಗಬೇಕು, ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಅಷ್ಟೊಂದು ಸೊಳ್ಳೆಗಳಿದೆ. ಹಾಗೆ ಪಾಪನೂ ಜಾಸ್ತಿ ನಾನು ಹೊರಗಡೆ ಕರ್ಕೊಂಡು ಬರೋದೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ, ಬಿಕಾಸ್ ಆಗೋದೇ ಇಲ್ಲ. ಬನ್ನಿ, ಇನ್ನು ಅವಳಿಗೆ ಊಟ ಮಾಡಿಸ್ಬೇಕು. ಮಧ್ಯಾಹ್ನ ಆಗೋಯ್ತು ಅಷ್ಟರಲ್ಲೇ. ಹಾಗೆ ಬನ್ನಿ, ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಸಮಯ ಬಂದು 2:30, ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಂತಂದರೆ ಒಂದು ಸ್ವಲ್ಪ ಪೂರಿ ಬಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಗಳು ಮನೆಯಿಂದ ಹೇಳ್ತಾ ಇದ್ಲು ಪೂರಿ ಅಂತ ಹೇಳ್ಬಿಟ್ಟು ಪೂರಿ ಬೇಕು ಅಂತ. ಸೊ ಹಾಗೆ ಇರಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಇವತ್ತು ಮಾಡೋಣ ಅಂತ ಫೈನಲಿ ರೆಡಿ ಮಾಡ್ಕೊಬೇಕಿದ್ದೇನೋ. ಅವಳು ಮಲ್ಕೊಂಡಿದ್ದಾಳೆ, ಅವಳು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಬೇಗ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಜಿ ಏನಿಲ್ಲ, ತುಂಬ ಈಸಿಯಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗುತ್ತೆ.
ಅದಕ್ಕೋಸ್ಕರ ಸೊ ಬನ್ನಿ ನಾನು ಯಾವ ಥರ ಪೂರಿ ಬಾಜಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಫಸ್ಟು ಬಾಜಿಗೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆನ ಬೇಯಿಸೋ ಕುಕ್ಕರಲ್ಲಿ ಇಟ್ಬಿಟ್ಟೆ. ನಾನು ಒಂದ್ಸಲಿ ಅಂದ್ಕೊಂಡೆ ಫುಲ್ ಒಂದೇ ಸಲಿಗೆ ಕುಕ್ಕರಲ್ಲೇ ಮಾಡಿಬಿಡೋಣ ಅಂತ. ಬಟ್ ಆಮೇಲೆ ಅನ್ನಿಸ್ತು ಬೇಡ, ಬಟಾಣಿ ಒಂದು ಸ್ವಲ್ಪ ಇತ್ತು, ಹಸಿ ಬಟಾಣಿ. ಸೊ ಅದನ್ನು ಹಾಕಿಬಿಟ್ಟು ಮಾಡ್ತೀನಿ ಅಂತಂದರೆ ಫುಲ್ ಮ್ಯಾಶ್ ಮಾಡೋಕ್ಕಾಗಲ್ಲ ಆಲೂಗಡ್ಡೆನ. ಆಮೇಲೆ ಅದು ಬಟಾಣಿ ಕೂಡ ತುಂಬ ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಪ್ರೇಟಾಗಿ ಆಲೂಗಡ್ಡೆ ಬೇಯಿಸಿ ಎತ್ತಿಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ಬೇಯಕ್ಕೆ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಸ್ವಲ್ಪ ಸೆಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ನಮ್ಮ ಮಗಳು ಎದ್ದು ಬಂದು ಎದ್ಬೇಡ ಸುಮುಟ್ಟಡ ಗಾಂಧರಿ ಖಾರ ಖಾರ ಮುಟ್ಟಿದೆಯಾ ನೀನು ಕೈ ತೊಳೆ. ಸಾಕು ಚೂಚೂರೆ ಹಾಕಿ ಮಿಕ್ಸ್ ಮಾಡಿ ಮಾಡ್ತೆ ಫಸ್ಟು ಮತ್ತೆ ಮಾಡಿ. ಓಕೆ, ನೋಡಿದ್ರಲ್ವ ತರಕಾರಿ ಕಟ್ ಮಾಡೋ ಅಷ್ಟರಲ್ಲೇ ಪಾಪು ಎದ್ಬಿಟ್ಲು. ಅಷ್ಟರಲ್ಲಿ ಹಿಟ್ಟು ಬೇರೆ ಕಲಿಸ್ಬೇಕಿತ್ತು ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡು, ಏನಿಲ್ಲ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಏನಿದೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ನಾರ್ಮಲ್ ನೀವು ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ತೀವಲ್ವ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ. ಹಿಟ್ಟೆಲ್ಲ ಕಲಿಸಿದ ನಂತರ ಒಂದು ತಟ್ಟೆ ಮುಚ್ಚಿ ಹಾಗೇನೆ ಇಡ್ತೀನಿ. ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಇಡ್ಬೋದು. ಸೊ ಅದರಿಂದ ಸಾಫ್ಟಾಗಿ ಹಿಟ್ಟು ಕೂಡ ರೆಡಿ ಆಗುತ್ತೆ. ನಾವು ಕೊತ್ತಂಬರಿ ಸೊಪ್ಪು ಕೊಯ್ಯೋಣ ಅಂತ ಬಂದಿದ್ದೀವಿ. ಇವತ್ತು ಹೇಳಬೇಕಂದ್ರೆ ಎಲ್ಲ ತರಕಾರಿನೂ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಆಲೂಗಡ್ಡೆ, ಈರುಳ್ಳಿ ಅದು ಒಂದು ಬೇಸಿಕ್ ಏನಿರುತ್ತೆ ಅದೊಂದು ಬಿಟ್ಟರೆ ಬೇರೆ ಟೊಮೆಟೊ ಆಗಲಿ ಸೊಪ್ಪುಗಳೆಲ್ಲ ಖಾಲಿಯಾಗಿದೆ. ಇಲ್ಲಿ ನಮ್ಮ ಕೊತ್ತಂಬರಿ ಸೊಪ್ಪಿದೆ ನೋಡಿ, ಊರ ಕೊತ್ತಂಬರಿ ಸೊಪ್ಪು. ನನ್ನ ಅಮ್ಮ ಮನೆಯಿಂದ ಬರ್ತಾ ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ. ಅದ್ರ ಗಿಡ ನೋಡಿ, ಅದರಲ್ಲಿ ಕಾಟು ಸೊಪ್ಪು ಕೂಡ ಬಂದುಬಿಟ್ಟಿದೆ, ಅದಿದೆ. ಸೊ ಅದನ್ನೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇದು ನೋಡಿ ಪಾಪ ಅದು ಚೆನ್ನಾಗೇ ಬಂದಿಲ್ಲ, ಯಾಕೋ ಗೊತ್ತಿಲ್ಲ, ದೊಡ್ಡದಾಗಿ ಅದ್ರ ಹೂ ಬಂದಿದೆ. ಸಿಕ್ಕಾಪಟ್ಟೆ ಚುಚ್ಚುತ್ತೆ ಇದು. ಬಟ್ ಕೊತ್ತಂಬರಿ ಸೊಪ್ಪು ನನಗೆ ಇವಾಗ ಇನ್ನೂ ಒಂದು ಬೇರೆ ಗಿಡ ಇದೆ, ಅದನ್ನು ತೊಗೊಳ್ತೀನಿ. ಇಲ್ಲ ಅಂತ ತಗೊಂಬತ್ತಾಯ್ತಾ, ಒಲ್ಲೊಂದು ನೆಟ್ಟಿದ್ದೀನಿ. ನನ್ನ ಮಗಳು ಇಲ್ಲಿ ಬರ್ತಾ ಇದ್ದಾಳೆ ನೋಡಿ. ಇದೊಂದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ನೋಡಿ. ಆಮೇಲೆ ಅದು ಅದ್ರ ಪಾಡ್ಗದ್ವಿ ಹಪ್ಕೊಳ್ಳುತ್ತೆ. ಇಷ್ಟಿದ್ರೂ ಸಾಕು. ಎಷ್ಟೊಂದು ಪರಿಮಳ ಇದೆ ಗೊತ್ತಾ ಇದಕ್ಕೆ, ಸಿಕ್ಕಾಪಟ್ಟೆ ಪರಿಮಳ. ಈ ಸೈಡ್ ಸ್ವಲ್ಪ ಮುಳ್ಳು ಥರ ಇದೆ ನೋಡಿ, ಅದೊಂದು ಸ್ವಲ್ಪ ಚುಚ್ಚತ್ತೆ. ಅಪ್ಪ ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲ್, ಜಾಸ್ತಿನೇ ಇರುತ್ತೆ. ಸ್ವಲ್ಪ ಇದ್ರೂ ಆಗುತ್ತೆ. ಕಾಟು ಕೊತ್ತಂಬರಿ ಅಂತ ಹೇಳ್ತೀವಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಬನ್ನಿ ಹೋಗೋಣ. ಇವಾಗ ನೋಡಿ ಒಂದು ಕುಕ್ಕರ್ಗೆ ನಾನು ಇವಾಗ ಒಂದು ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದ್ರದನ್ನು ಕೂಡ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಸೂರಿ ಮೇಥಿ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾಗಿದೆ ಅಂದರೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ನೀಟಾಗಿ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಅರಿಶಿನ, ಉಪ್ಪು, ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಇದಿಷ್ಟನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ಬೇಕು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಬೋದು. ಸೊ ನೀರನ್ನು ಹಾಕಿ ಮತ್ತು ನಾನು ಇದನ್ನು ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ. ಮತ್ತು 1-2 ವಿಸಿಲ್ ಹಾಕ್ಬಿಡ್ತೀನಿ. ಸೊ ಅಷ್ಟೇನೆ. ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು, ಹಸಿ ಬಟಾಣಿ ಹಾಕಿ ಮಾಡ್ತಾ ಇರೋದು. ನಾನು ಇದನ್ನು ಬಾಜಿ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ಸಾಗು ಅಂತಲೇ ಹೇಳ್ಬೋದು, ಆಲೂ ಸಾಗು ಅಂತ ಹೇಳ್ಬೋದು. ಸೊ ನಾನು ಈ ಥರ ಮಾಡ್ಕೊತೀನಿ, ಈಸಿ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುವಂಥ ಆಲೂ ಭಾಜಿ ಅಥವಾ ಆಲೂ ಸಾಗು ರೆಡಿ ಆಗುತ್ತೆ. ಊರಿಗಂತೂ ಇದು ತುಂಬ ರುಚಿಯಾಗಿರುತ್ತೆ, ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಥರ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೀವು ಬಟಾಣಿ ಹಾಕಲ್ಲ ಅಂತಂದರೆ ಡೈರೆಕ್ಟಾಗಿ ಇವಾಗಲೇ ಆಲೂಗಡ್ಡೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಗೇನೆ ಹಾಕ್ಕೊಂಡು ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೋದು. ಅದು ಕೂಡ ತುಂಬ ಈಸಿ ವೇ ಆಯಿತು ಇದಕ್ಕಿಂತ. ಬಟ್ ನಾನು ಬಟಾಣಿ ಹಾಕೋದ್ರಿಂದ ಸ್ವಲ್ಪ ಬೇಯಿಸ್ಕೊಂಡೆ ಹಾಕ್ಕೊಂಡೆ ಅಷ್ಟೇನೆ. ಇವಾಗ ನೋಡಿ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಕೈಗೊಂಚೂರು ಅಂಟ್ತಾ ಇಲ್ಲ. ಆವಾಗಲೇ ನೋಡಿದ್ರಲ್ವ ಹಿಟ್ಟು ಕಲಿಸ್ಬೇಕಾದ್ರೆ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಇವಾಗ ನೋಡಿ ಕ್ಲೀನಾಗಿ ಈ ಥರ ಬಾಣಲಿ ಬಿಟ್ಟು ಬರ್ತಾಯಿದೆ, ಅಂದರೆ ಪಾತ್ರೆ ಬಿಟ್ಟು ಕ್ಲೀನಾಗಿ ಬರ್ತಾಯಿದೆ. ಆ್ಯಂಡ್ ಕೈಗೆ ಒಂದು ಚೂರು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ ಅರ್ಥ ಈ ಥರ ಆದರೆ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕೈಗೊಂಚೂರು ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಒಂದೊಂದೇ ಆಗಿ ಪೂರಿನ ಒತ್ತಿ ಎಣ್ಣೆಗೆ ಹಾಕಿ ಕರೆದ್ರೆ ಆಯಿತು.
ಪೂರಿನ ಕೆಲವರು ಲಟ್ಟಿಸಿ ಕೂಡ ಮಾಡ್ತಾರೆ, ಬಟ್ ನಾನು ಈ ಥರನೇ ಮಾಡ್ತೀನಿ. ಸೊ ಇದರಿಂದಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಪೂರಿ. ಇನ್ನು ನಿಮಗೆ ಪೂರಿ ಗರಿ ಗರಿಯಾಗಿ ಬರಬೇಕು ಅಂತಂದರೆ ನೀವು ಸ್ವಲ್ಪ ಚಿರೋಟಿ ರವೆನ ಆ್ಯಡ್ ಮಾಡ್ಕೋಬೋದು ಹಿಟ್ಟಿಗೆ, ಬಟ್ ನಾನು ಇವತ್ತು ಹಾಕಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ರವೆನ ಹಾಕೋದ್ರಿಂದ ಪೂರಿ ಉಬ್ಬಿರೋದು ಹಾಗೇ ಇರುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅದೆಷ್ಟು ಸತ್ಯ ಅಂತ ಹೇಳ್ಬಿಟ್ಟು, ಬಟ್ ನಾನು ಟ್ರೈ ಮಾಡಿಲ್ಲ. ನಾನು ಮಾಡೋದು ಇದೇ ಥರನೇ ಯಾವಾಗ್ಲೂ. ಆ್ಯಂಡ್ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮೇಲ್ಗಡೆಯಿಂದ ಇಟ್ಟು ಒಂದು ಭಾರವಾಗಿರೋ ಏನಾದರೂ ಅದರಲ್ಲಿ ಪ್ರೆಸ್ ಮಾಡ್ಬೋದು, ಇಲ್ಲ ಪೂರಿ ಪ್ರೆಸ್ಸರ್ ಐತಿ ಅಲ್ವಾ ಅದರಲ್ಲಿ ಕೂಡ ಮಾಡ್ಬೋದು. ತುಂಬ ಈಸಿ ಆಗುತ್ತೆ. ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಗೊತ್ತಾ, ಒಂದು ಪೂರಿ ಕೂಡ ಏನೂ ಫೇಲ್ಯೂರ್ ಆಗೋಲ್ಲ, ಚೆನ್ನಾಗಿ ಕ್ಲೀನಾಗಿ ಈ ಥರ ಉಬ್ಬಿ ಬರುತ್ತೆ. ಈ ಕಡೆ ಫ್ಲಿಪ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಅಲ್ವಾ. ಹಾಗೆ ಚೆನ್ನಾಗಿರೋಂಥ ಸೂಪರಾಗಿರೋ ಪೂರಿ ಕೂಡ ರೆಡಿ ಆಯಿತು. ಆ್ಯಂಡ್ ಈ ಕಡೆ ಅದನ್ನು ಮಾಡಿರೋಂಥ ಆಲೂ ಸಾಗು ಕೂಡ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೋಡ್ಬೋದು ಪೂರಿ ಮತ್ತು ಆಲೂ ಸಾಗು ಚೆನ್ನಾಗಿ ಈ ಥರ ಬಂದಿತ್ತು. ನನಗೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ತೊಗೊಳೋಕ್ಕೆ ಆಗಿಲ್ಲ, ಸೊ ಹಾಗಾಗಿ ಹೀಗೆ ತೋರಿಸ್ತಾ ಇದ್ದೀನಿ ತಿಂತಾ ಇರಬೇಕಾದ್ರೇ. ತುಂಬಾ ಚೆನ್ನಾಗಿತ್ತು ಆಯಿತಾ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇವಾಗ ಹೊರಟ್ವಿ ನೋಡಿ ರಂಬುಟನ್ ಹಣ್ಣನ್ನು ಕೊಯ್ಯೋಕ್ಕೆ. ಸೊ ಬನ್ನಿ ಹೋಗೋಣ. ಇವಳು ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ, ಚಪ್ಪಲ್ ಆಗ್ತಾ ಇದ್ದಾಳೆ. ಆ್ಯಂಡ್ ಅವರಲ್ಲಿ ಇನ್ನೂ ಕೂತ್ಕೊಂಡಿದ್ದಾರೆ, ಅವ್ರು ಬರ್ತಾರಂತ ಒಂದು ಸ್ವಲ್ಪ ಹೊತ್ತಲ್ಲಿ. ನಾವು ಅಷ್ಟರಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟು ಕೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ನೋಡಿ, ಅದಕ್ಕೆ ಸ್ವಲ್ಪ ಹೊತ್ತನ್ನು ವಾಪಸ್ ಬಂದುಬಿಡ್ಬೇಕು, ಅಷ್ಟೊಂದು ಸೊಳ್ಳೆಗಳಿದೆ. ಹೋಗೋಣ ಬನ್ನಿ. ಕೊಕ್ಕೆ ಎಲ್ಲ ಹಿಡ್ಕೊಂಡು ಹೋಗೋದಕ್ಕೆ ನಾವಂತೂ ರೆಡಿ ನೋಡಿ. ನೋಡಿ ಎಷ್ಟು ಕೆಂಪಗಾಗಿದೆ, ಬಟ್ ಕೊಯ್ಯೋಕ್ಕಾಗ್ತಾ ಇಲ್ವೇ ಅಂದರೆ ಒಂದು ದೊಡ್ಡ ತಲೆನೋವು. ಇವಳನ್ನು ನೋಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಈ ಥರ ಸೊಳ್ಳೆ ಹಚ್ಚೋದಕ್ಕೆ. ಒಡಮಾಸ ಹಚ್ಚಿ ಫುಲ್ ಕವರ್ ಮಾಡಿದ್ವಿ ಶಾಲಿಂದ. ಎತ್ತಿದಲ್ಲಿಲ್ಲ. ಹಾಗೆ ಇವಾಗ ರಂಬುಟನ್ ಕೊಯ್ಯುವಂಥ ಹರಸಾಹಸ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾವ ಮತ್ತು ಕೆಲಸದವ್ರು ಸೇರಿ ಈ ಥರ ನೆಟ್ಟನ್ನು ಹಾಕಿದ್ದಾರೆ, ಹಕ್ಕಿಗಳು ಬಂದು ತಿಂದೇ ಇರಲಿ ಅಂತ ಹೇಳ್ಬಿಟ್ಟು. ಆದ್ರೂ ಸುಮಾರಷ್ಟು ತಿಂದ್ಬಿಟ್ಟಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪನಾದರೂ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀವಿ. ಲಾಸ್ಟ್ ಇಯರ್ ಅಂತೂ ಒಂದು ಚೂರು ಕೂಡ ಸಿಕ್ಕಿರಲಿಲ್ಲ, ಬಟ್ ಈ ವರ್ಷ ಒಂದು ಸ್ವಲ್ಪ ಹಣ್ಣು ಸಿಗ್ತಾ ಇದೆ, ಅದೇ ಒಂದು ಖುಷಿ. ಬಟ್ ಏನಂದರೆ ಕೊಯ್ಯೋದಕ್ಕೇ ಆಗ್ತಾ ಇಲ್ಲ. ಈ ಕಡೆ ಫುಲ್ ಕೆರೆ ಇದೆಯಲ್ಲ, ಫುಲ್ ನೀರಿದೆ. ಆ್ಯಂಡ್ ಆ ಕಡೆಗೇ ಎಲ್ಲ ಹಣ್ಣುಗಳು ಕೂಡ ಆಗಿರೋದು. ಈ ಕಡೆ ತೋಟದ ಸೈಡ್ ಒಂದೂ ಇಲ್ಲೆಲ್ಲ ಗಿಡ ಆ ಕಡೆ ಬಕ್ಕೊಂಡಿದೆ ನೋಡ್ಬೋದು ನೀವು. ಹಾಗಾಗಿ ಕೊಯ್ಯೋದು ಎಲ್ಲ ಕೆರೆಗೆ ಬಿದ್ದೋಗುತ್ತೆ, ಇಲ್ಲ ಅಂತಂದರೆ ಒಂದೆರಡು ಈ ಕಡೆ ಬರುತ್ತೆ. ಹಾಗಾಗಿ ಇವಾಗ ರಂಬುಟನ್ ಕೊಯ್ತಾ ಇದ್ದೀವಿ ಹೆಂಗೋ ಮಾಡಿ. ಸೊ ಒಂದಷ್ಟು ತೊಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ತಿನ್ಕೋಬೋದಲ್ವಾ ಅಂತ ಹೇಳಿ. ಆ್ಯಂಡ್ ನೋಡಿ ಇಷ್ಟು ಕೊಯ್ದ್ವಿ ಇವತ್ತು, ಇಷ್ಟು ಸಾಕಾಗತ್ತೆ. ಆ್ಯಂಡ್ ಮತ್ತೆ ಬೇಕು ಅಂತಂದಾಗ ಫ್ರೆಶಾಗಿ ಕೊಯ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಇವತ್ತು ಮಾತ್ರ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಯಾರಾದರೂ ತಿಂದಿಲ್ಲ ಅಂತಂದರೆ ಒಂದ್ಸರಿ ಟ್ರೈ ಮಾಡಿ. ಇವಾಗ ಇದ್ರದ್ದು ಸೀಸನ್ ಕೇರಳದಲ್ಲೆಲ್ಲ ತುಂಬಾ ಬೆಳೀತಾರೆ ಇದನ್ನು. ಮೋಸ್ಟ್ ಕೇರಳ ಸೈಡಿಂದನೇ ಬರುತ್ತೆ ಈ ಹಣ್ಣುಗಳೆಲ್ಲ, ತುಂಬ ಚೆನ್ನಾಗಿರುತ್ತೆ ಕೂಡ. ಒಂದ್ಸರಿ ನೀವು ಕೂಡ ಸಿಕ್ಕಿದ್ರೆ ಟ್ರೈ ಮಾಡಿ. ರೇಟ್ ಬಗ್ಗೆ ಮಾರ್ಕೆಟ್ ಕೂಡ ಇದಕ್ಕೆ ಒಳ್ಳೆಯದೇ ಇದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಒಂದಷ್ಟು ವೆರೈಟಿ ಕೂಡ ಇದೆ. ಹೈಬ್ರಿಡ್ ವೆರೈಟಿ ಬೇರೆ, ಲೋಕಲ್ ಬೇರೆ, ಅದರಲ್ಲೂ ಕೂಡ ಡಿಫ್ರೆನ್ಷಿಯೇಟ್ ಮಾಡಿ ರೇಟ್ ಮೇಲೆ ವ್ಯತ್ಯಾಸ ಆಗುತ್ತೆ. ಇವಾಗ ನಾವು ತಿಂತಾ ಇರೋದು ಬಂದು ಲೋಕಲ್ ವೆರೈಟಿ. ನಮ್ಮ ಮನೆಯಲ್ಲಿ ಹೈಬ್ರಿಡ್ ಕೂಡ ಇದೆ, ಬಟ್ ಅದು ಇನ್ನೂ ಹಣ್ಣಾಗ್ತಾ ಇದೆ ಅಷ್ಟೇ. ಸೊ ಇವಾಗ ಸದ್ಯಕ್ಕೆ ಇದು ಹಣ್ಣಾಗಿ ಸಿಗ್ತಾ ಇದೆ, ಸೊ ಅದನ್ನು ತಿಂತಾ ಇದ್ದೀವಿ. ತುಂಬಾ ಸ್ವೀಟಾಗಿ ಚೆನ್ನಾಗಿರುತ್ತೆ. ರೆಡ್ ಕಲರ್ ಆದರೆ ಸ್ವಲ್ಪ ಯೆಲ್ಲೋಯಿಶ್ ಇದೆ ಅಂತಂದರೆ ಹುಳಿ ಮತ್ತು ಸಿಹಿ ಮಿಕ್ಸ್ ಇರುತ್ತೆ ಹಣ್ಣು. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹಣ್ಣು. ಲೀಚಿ ಫ್ಯಾಮಿಲಿಗೆ ಸೇರುತ್ತೆ ಈ ಹಣ್ಣು. ಟೇಸ್ಟ್ ಮಾಡಿದಾಗ ಅಥವಾ ನೋಡೋದಕ್ಕೂ ಕೂಡ ಅದೇ ಥರನೇ ಇರುತ್ತೆ. ಹೊರಗಡೆಯಿಂದ ಈ ಥರ ಸ್ವಲ್ಪ ಕೂದಲು ಥರ ಇದೆ ನೋಡಿ, ಹಾಗೆ ಒಳಗಡೆ ಅಂತೂ ವೈಟ್ ಕಲರಲ್ಲಿ ಚೆನ್ನಾಗಿರುತ್ತೆ. ಟೇಸ್ಟ್ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಆಯಿತಾ. ನಿಮಗೆ ಸಿಕ್ಕಿದ್ರೆ ಟೇಸ್ಟ್ ಮಾಡಿ ನೋಡಿ. ಒಂದು ಚೀಲ ಆಗುವಷ್ಟು ರಂಬುಟಾನ್ ಕೊಯ್ದಿದ್ದಾಯಿತು. ಒಂದು 2-3 ದಿನ ಆರಾಮ್ಸೆ ಕೂತ್ಕೊಂಡು ತಿನ್ಬೋದು. ಅದಾಗಿತ್ತು ನಂತರ ಮತ್ತೆ ಹೋಗಿ ಕೊಯ್ಯೋದು. ಬುಟ್ಟನ್ನು ಹಾರ್ವೆಸ್ಟಿಂಗ್ ಈ ಸೀಸನಲ್ಲಂತೂ ಏನೇನು ಹಣ್ಣುಗಳೆಲ್ಲ ಇರುತ್ತೆ ಆ ಮರದಲ್ಲಿ ಅದನ್ನೆಲ್ಲ ತಿಂದ್ಕೊಂಡು ಇರೋದಕ್ಕೇನೋ ಒಂಥರ ಖುಷಿ. ಅದು ನಮ್ಮ ಮನೆಯಲ್ಲೇ ಬೆಳೆದಿರೋದು ಅಂತಂದರೆ ಜಾಸ್ತಿನೇ ಒಂಥರ ಪ್ರೀತಿ ಅಲ್ವ ಅದ್ರ ಮೇಲೆ. ಹಾಗೆ ಬನ್ನಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಏನೋ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಇಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.